ನಮಸ್ಕಾರ ಪ್ರೇಕ್ಷಕರೇ, ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಧಾರವಾಡ ಮತ್ತು ಜಿಲ್ಲಾ ಆಯುಷ್ ಇಲಾಖೆ ಧಾರವಾಡ ವತಿಯಿಂದ 10ನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನು ಸೆಪ್ಟೆಂಬರ್ 23 ಮಂಗಳವಾರ ಧಾರವಾಡದಲ್ಲಿ ಆಚರಿಸಲಾಯಿತು. ಸಾರ್ವಜನಿಕರಿಗೆ ಆಯುರ್ವೇದದ ಬಗ್ಗೆ ತಿಳುವಳಿಕೆ ಮೂಡಿಸಲು ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಾಥಾ ಕಾರ್ಯಕ್ರಮವನ್ನು ಹಸಿರು ಬಾವುಟ ತೋರಿಸುವುದರ ಮೂಲಕ ಜಿಲ್ಲಾ ಪಂಚಾಯತ್ ಸಿಇಒ ಭುವನೇಶ್ ಪಾಟೀಲ್ ಉದ್ಘಾಟಿಸಿದರು. ಜಾಥಾ ಕಾರ್ಯಕ್ರಮ ನೇತೃತ್ವವನ್ನು ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಗಣೇಶ್ ಕಬಾಡಿ ವಹಿಸಿದ್ದರು. ಜಾಥಾದಲ್ಲಿ ವೈದ್ಯರು, ಕಾಲೇಜಿನ ವಿದ್ಯಾರ್ಥಿನಿಯರು, ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ನಂತರ ನೌಕರ ಭವನದಲ್ಲಿ ವೈದ್ಯರಿಂದ ಉಚಿತ ಔಷಧಿ ವಿತರಣೆ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಎಸ್.ಎಂ. ಹೊನಕೇರಿಯವರು ಉದ್ಘಾಟಿಸಿದರು. ವೈದ್ಯರಾದ ಡಾಕ್ಟರ್ ಈಶ್ವರ್ ಹೂಗಾರ್, ಡಾಕ್ಟರ್ ನುಸರತ್ ಹಾಜಿ, ಡಾಕ್ಟರ್ ಧನ್ವಂತರಿ ಹಜೇರಿ ಹಾಗೂ ಸಿಬ್ಬಂದಿ ಆರೋಗ್ಯ ತಪಾಸಣೆ ಕೈಗೊಂಡರು. ನಂತರ ವೇದಿಕೆ ಕಾರ್ಯಕ್ರಮವನ್ನು ಧನ್ವಂತರಿ ಪೂಜೆ ಮಾಡುವುದರ ಮೂಲಕ ಜಿಲ್ಲಾ ಆಯುಷ್ ಅಧಿಕಾರಿಗಳಾದ ಡಾಕ್ಟರ್ ಗಣೇಶ್ ಕಬಾಡೆ ಹಾಗೂ ಗಣ್ಯರು ಉದ್ಘಾಟಿಸಿದರು. ಪಂಚಕರ್ಮ ವಿಭಾಗದ ಡಾಕ್ಟರ್ ಸಂತೋಷ್ ತಾಡಪತ್ರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಎಸ್.ಎಂ. ಹೊನಕೇರಿಯವರು ಮಾತನಾಡಿ, ವೈದ್ಯರುಗಳು ತಾವು ನಡೆದ ಶಿಕ್ಷಣವನ್ನು ಅರಿತುಕೊಂಡು ಆ ಚೌಕಟ್ಟಿನಲ್ಲೇ ಚಿಕಿತ್ಸೆ ನೀಡಬೇಕು ಎಂದು ಎಚ್ಚರಿಕೆ ನೀಡಿದರು. ನಂತರ ನೌಕರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎಸ್.ಎಫ್. ಸಿದ್ದನಗೌಡರ್ ಮಾತನಾಡಿದರು. ನಂತರ ಸಂಘದ ಜಿಲ್ಲಾಧ್ಯಕ್ಷರಾದ ರವೀಂದ್ರ ವಾಯ್ ಮಾತನಾಡಿದರು. ಡಾಕ್ಟರ್ ಇಸ್ಮಾಯಿಲ್ ಸಂಕದಾಳ್, ಡಾಕ್ಟರ್ ಸುನಂದ ಆಯುರ್ವೇದ ಉಪನ್ಯಾಸ ಪ್ರಸ್ತುತಪಡಿಸಿದರು. ಡಾಕ್ಟರ್ ಅಮೃತ ಪಾಸ್ತೆ ವಂದನಾರ್ಪಣೆ ಮಾಡಿದರು. ಕಾರ್ಯಕ್ರಮ ನಿರೂಪಣೆ ಡಾಕ್ಟರ್ ಹೇಮಂತ್ ಅರಕೇರಿ ಮಾಡಿದರು. ವೇದಿಕೆಯ ಮೇಲೆ ಡಾಕ್ಟರ್ ಬಿ.ಪಿ. ಪೂಜಾರಿ, ಡಾಕ್ಟರ್ ಸವಿತಾ ಹುಣಸಿಮರದ್, ಡಾಕ್ಟರ್ ತೆಗ್ಗಿ ಇದ್ದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆದಿ, ಡಾಕ್ಟರ್ ಅನುರಾಧ ಬಲ್ಸಾವರ್, ಡಾಕ್ಟರ್ ಶಕುಂತಲಾ ಚಿಂಚಲಿ, ಸಹಾಯಕ ಆಡಳಿತಾಧಿಕಾರಿಯಾದ ಅಶೋಕ್ ಹಕ್ಕೇರಿ ಹಾಗೂ ಕಚೇರಿ ಅಧೀಕ್ಷಕರಾದ ವೀರಣ್ಣ ಆರ್ಎನ್, ಆನಂದ್ ಹಟ್ಟೆನವರ್, ಹನುಮಂತ್ ಕುರಬೆಟ್, ಸಿಬ್ಬಂದಿ ವರ್ಗದವರು, ಖಾಸಗಿ ವೈದ್ಯಕೀಯ ಕಾಲೇಜುಗಳ ವೈದ್ಯರು, ವಿದ್ಯಾರ್ಥಿನಿಯರು, ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ವಿದ್ಯಾರ್ಥಿನಿಯರಿಂದ ಯೋಗ ನೃತ್ಯ ಕಾರ್ಯಕ್ರಮ ನಡೆಯಿತು. ओम नमो भगवते वासुदेवाय धन्वन्तरये अमृतकलशहस्ताय सर्वामय विनाशनाय त्रैलोक्यनाथाय श्रीमहाविष्णवे नमः. भगवते वासुदेवाय धन्वन्तरये अमृतकलशहस्ताय सर्वामय विनाशनाय ತ್ರೈಲೋಕ್ಯನಾಥಾಯ. ಆಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಧಾರವಾಡ, ಜಿಲ್ಲಾ ಆಯುಷ್ ಇಲಾಖೆ ಧಾರವಾಡ, ರಾಷ್ಟ್ರೀಯ ಆಯುಷ್ ಅಭಿಯಾನದಡಿಯಲ್ಲಿ ಇವತ್ತು ನಾವು 10ನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಸೊ ಇದರ ಅಂಗವಾಗಿ ಇವತ್ತು ನಮ್ಮ ಧಾರವಾಡ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘದ ಭವನದಲ್ಲಿ ಉಚಿತ ಆಯುರ್ವೇದ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಆಗಮಿಸಿದಂತಹ ಡಾಕ್ಟರ್ ಎಸ್.ಎಂ. ಹೊನಕೇರಿ ಸರ್ ಅವರು,
ಧಾರವಾಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ಥರನಾಗಿ ನಮ್ಮ ಜಿಲ್ಲಾ ಆಯುಷ್ ಅಧಿಕಾರಿಗಳಂತ ಡಾಕ್ಟರ್ ಗಣೇಶ್ ಕಬಾಡೆ ಅವರನ್ನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ಥರನಾಗಿ ನಮ್ಮ ಧಾರವಾಡ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಮತ್ತು ಈಗ ತಮಗೆಲ್ಲರಿಗೂ ಗೊತ್ತಿದೆ ಹೊಸದಾಗಿ ಅವರು ನಮ್ಮ ರಾಜ್ಯ ಶ್ರೀ ಸಿದ್ದನಗೌಡರ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ಥರನಾಗಿ ನಮ್ಮ ಧಾರವಾಡ ಜಿಲ್ಲೆಯ KGMOA ನೌಕರ ಅಂತ ಅವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ಥರನಾಗಿ ನಮ್ಮ AFI ಅಧ್ಯಕ್ಷರಾದಂತಹ ಶ್ರೀ ರವೀಂದ್ರ ವಾಯ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಇಲ್ಲಿ ಆಗಮಿಸಿದಂಥ ಗಣ್ಯಮಾನ್ಯರೆಲ್ಲರೂ ಸಸಿಗೆ ನೀರೇರುವುದರ ಮೂಲಕ ಚಾಲನೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಿಬ್ಬಂದಿಯವರು ಮತ್ತು ಅವರ ಕುಟುಂಬ ವರ್ಗದವರು ಈ ಒಂದು ಉಚಿತ ಚಿಕಿತ್ಸಾ ಶಿಬಿರದ ಉಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಈ ಒಂದು ಶಿಬಿರ ಇಲ್ಲೇ ಮುಂದಿನ ಕಾರ್ಯಕ್ರಮವನ್ನು ಯಾವಾಗರೆ ಒಂದು ವಾರದ ಬಿಟ್ಟು ಇಲ್ಲಿ ಇದಕ್ಕೆ ಹೋಗಿ 53 ನಂಬರ್ ಸರ್ಕಾರ ಮೇಡಮ್ ಅಂತ ಅಲ್ಲೇ ಇರ್ತಾರೆ. ಈ ಒಂದು ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರತಕ್ಕಂತಹ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲಾಖಾ ಅಧಿಕಾರಿಗಳಾದಂತಹ ಶ್ರೀ ಡಾಕ್ಟರ್ SM ಮಡಿಕೇರಿ ಸರ್ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ತರನಾಗಿ ನಮ್ಮ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ರಾಜ್ಯದ ಉಪಾಧ್ಯಕ್ಷರಾಗಿರ್ತಕ್ಕಂತಹ SF ಸಿದ್ದನಗೌಡರು ಸರ್ ಅವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ತರನಾಗಿ ನಮ್ಮ ನೆಚ್ಚಿನ ಜಿಲ್ಲಾ ಅಧಿಕಾರಿಗಳಾದಂತಹ ಡಾಕ್ಟರ್ ಗಣೇಶ್ ಕಬಾಡೆ ಅವರನ್ನು ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ತರನಾಗಿ ನಮ್ಮ ಸರ್ಕಾರಿ ಆಯುಷ್ ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ BP ಪೂಜಾರ್ ಅವರನ್ನು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ತರನಾಗಿ ನಮ್ಮ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ರವೀಂದ್ರ ವಾಯ್ ಅವರು ವೇದಿಕೆಗೆ ಆಗಮಿಸಬೇಕು, ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ತರನಾಗಿ ಡಾಕ್ಟರ್ ಅಮಿತ್ ಮನ್ಸೂಳಿ ರಾಜ್ಯ AFIದ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಅವರನ್ನು ಕೂಡ ಸ್ವಾಗತ ಕೊಡ್ತಾ ಇದ್ದೇನೆ. ಅವರಿವರೇನಿದೆ ನಮ್ಮ ಧಾರವಾಡ ಜಿಲ್ಲೆಯ ಆಯುರ್ವೇದ ಕಾಲೇಜುಗಳ ಪ್ರಾಂಶುಪಾಲರನ್ನು ಎಲ್ಲರೂ ಕೂಡ ವೇದಿಕೆಗೆ ಆಗಮಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಟ್ರೆಜರಿ ಆಫೀಸರ್ ಆಗಿರ್ತಕ್ಕಂತಹ ಪ್ರಕಾಶ್ ಹಳಕಟ್ಟಿ ಸರ್ ಅವರು ವೇದಿಕೆಗೆ ಆಗಮಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಧಾರವಾಡ AFIದ ಧಾರವಾಡ ತಾಲೂಕು ಅಧ್ಯಕ್ಷರಾಗಿದ್ದಂತಹ ಗೌಡರ್ ಸರ್ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಚೆನ್ನಾಗಿ ಧಾರವಾಡ ಜಿಲ್ಲಾ ನೌಕರ ಸಂಘದ ಖಜಾಂಚಿ ಆಗಿರ್ತಕ್ಕಂತಹ ಯಡಹಳ್ಳಿ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಸ್ತವನದೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಡೋಣ. ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೊಳ್ಬೇಕಾಗಿದೆ. ಗಣ್ಯಮಾನರೆಲ್ಲರೂ ಈಗ ಧನ್ವಂತರಿ ಪೂಜೆಯನ್ನು ನೆರವೇರಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
ಪ್ರಾಸ್ತಾವಿಕ ಭಾಷಣವನ್ನು ಡಾಕ್ಟರ್ ಸಂತೋಷ್ ತಾಡ್ಪತ್ರಿ, ಪಂಚಕರ್ಮ ಚಿಕಿತ್ಸಾ ವಿಭಾಗ, ಧಾರವಾಡ ಜಿಲ್ಲಾ ಆಸ್ಪತ್ರೆ ನಡೆಸ್ಕೊಡ್ಬೇಕಂತ ಕೇಳಿದ್ರು. ಆಯುರ್ವೇದ ದಿನಾಚರಣೆಯನ್ನು 2016ನೇ ಇಸ್ವಿಯಿಂದ ಧನ್ವಂತರ ಜಯಂತಿ ಅಥವಾ ಧನತ್ರಯೋದಶಿಯಂದು ಆಚರಿಸಲಾಗುತ್ತಿದೆ. ಇದು ಭಗವಾನ್ ಧನ್ವಂತರಿಯ ಜನ್ಮದಿನವಾಗಿರುತ್ತದೆ ಹಾಗೂ ಅವರನ್ನು ಸೃಷ್ಟಿಯ ಮೊದಲ ವೈದ್ಯರನ್ನಾಗಿ ನಾವೆಲ್ಲ ಸ್ವೀಕರಿಸಿದ್ದೇವೆ. ಇಂದು ಹಗಲು ಮತ್ತು ರಾತ್ರಿ ಸಮಾನವಾಗಿರುತ್ತವೆ. ಇದು ಸಮತೋಲನವನ್ನು ಸೂಚಿಸುತ್ತದೆ. ತ್ರಿದೋಷಗಳಾದ ವಾತ, ಪಿತ್ತ, ಕಫಗಳು ಇಂದು ಸಮಾನ ಸ್ಥಿತಿಯಲ್ಲಿರುತ್ತವೆ. The body is integrated with environment on this day. ಇದು ಆಧಾನ ಮತ್ತು ವಿಸರ್ಗ ಕಾಲದ ಮಧ್ಯಮ ದಿನವಾಗಿರುವುದರಿಂದ ಎಲ್ಲ ಆಚರಣೆಗಳಿಗೆ ಅತಿ ಶುಭಕರವಾದ ದಿನವಾಗಿರುತ್ತದೆ. ಧನತ್ರಯೋದಶಿಯ ದಿನಾಂಕವು ಪ್ರತಿ ವರ್ಷ ಬದಲಾಗುವುದರಿಂದ, ಯೂಶುವಲಿ ಅಕ್ಟೋಬರ್ ಮತ್ತು ನವೆಂಬರ್ ಅಲ್ಲಿ ಧನತ್ರಯೋದಶಿ ದಿನಾಂಕ ಬರುವುದರಿಂದ ಈ ವರ್ಷದಿಂದ ಆರಂಭಿಸಿ ಭಾರತ ಸರ್ಕಾರವು ಪ್ರತಿ ವರ್ಷ ಅಕಾರ್ಡಿಂಗ್ ಟು ಕ್ಯಾಲೆಂಡರ್ ಸೆಪ್ಟೆಂಬರ್ 23ರಂದು ಆಯುರ್ವೇದ ದಿನಾಚರಣೆ ದಿನವಾಗಿ ಘೋಷಿಸಿರುತ್ತಾರೆ. ಘೋಷವಾಕ್ಯವನ್ನು ನೀಡಲಾಗಿರುತ್ತದೆ. 2016ರಲ್ಲಿ ಮಧುಮೇಹ ತಡೆ ಮತ್ತು ನಿಯಂತ್ರಣಕ್ಕಾಗಿ ಆಯುರ್ವೇದ, 2017ರಲ್ಲಿ ನೋವು ನಿವಾರಣೆಗಾಗಿ ಆಯುರ್ವೇದ, 2018ರಲ್ಲಿ ಸಾರ್ವಜನಿಕರ ಆರೋಗ್ಯಕ್ಕಾಗಿ ಆಯುರ್ವೇದ, 2019ರಲ್ಲಿ ದೀರ್ಘಾಯುಷ್ಯಕ್ಕಾಗಿ ಆಯುರ್ವೇದ, in 2020 ಆಯುರ್ವೇದ ಫಾರ್ ಕೋವಿಡ್-19, 2021 ಪೋಷಣೆಗಾಗಿ ಆಯುರ್ವೇದ, 2022 ಹರ್ ದಿನ್ ಹರ್ ಘರ್ ಆಯುರ್ವೇದ, 2023 ಆಯುರ್ವೇದ ಫಾರ್ ಒನ್ ಹೆಲ್ತ್, in 2024 ಆಯುರ್ವೇದ ಇನೋವೇಷನ್ ಫಾರ್ ಗ್ಲೋಬಲ್ ಹೆಲ್ತ್. ಈ ಬಾರಿಯ ಘೋಷವಾಕ್ಯ ಆಯುರ್ವೇದ ಫಾರ್ ಪೀಪಲ್ ಅಂಡ್ ಪ್ಲಾನೆಟ್, ಜನರಿಗಾಗಿ ಮತ್ತು ಜಗತ್ತಿಗಾಗಿ ಆಯುರ್ವೇದ. ಅಂದರೆ ಆಯುರ್ವೇದ ಒಂದು ಚಿಕಿತ್ಸಾ ಪದ್ಧತಿ ಅಷ್ಟೇ ಅಲ್ಲ, ಇದೊಂದು ಸಮಗ್ರ ಆರೋಗ್ಯ ವಿಜ್ಞಾನವಾಗಿದ್ದು ಜನರು ಅದನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಈ ಬಾರಿಯ ಆಯುರ್ವೇದ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಟುಡೇ ದ ಹೋಲ್ ವರ್ಲ್ಡ್ ಈಸ್ ಸಫರಿಂಗ್ ಫ್ರಮ್ ಮೆನಿ ಆಫ್ ದ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್, ಮೆಟಬಾಲಿಕ್ ಡಿಸಾರ್ಡರ್ಸ್, degenerative, autoimmune, psychosomatic and immunocompromised disorders. So, to uplift the health status of the public or of the people, the only solution is Ayurvedic science. The Ayurvedic faculty of India is committed for integration of global health and its well-being. Today, on behalf of all Ayush community, I would like to promise that we all are fully dedicated and committed to serve the society and remove the sufferings with the help of the science of life, that is Ayurveda. Live Ayurveda and love Ayurveda. Thank you one and all. ಮಾತನಾಡಿ ಆಯುರ್ವೇದದ ಘನ ಉದ್ದೇಶಗಳನ್ನು ತಿಳಿಸಿದಂಥ ಡಾಕ್ಟರ್ ಸಂತೋಷ್ ತಾಡ್ಪತ್ರಿ ಅವರಿಗೆ ಧನ್ಯವಾದಗಳು. ಈಗ ನಮಗೆ ಕೆಲವೊಂದಷ್ಟು ಹಿತನುಡಿಗಳು. ಈಗ ನಿಮ್ಮೆಲ್ಲರ ನೆಚ್ಚಿನ ಅಧಿಕಾರಿಯಾದಂತಹ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದಂತಹ ಶ್ರೀ ಡಾಕ್ಟರ್ ಎಸ್.ಎಂ. ಹೊಣಕೆರೆ ಸರ್ ಅವರಿಂದ ನಮಗೆಲ್ಲರಿಗೂ ಒಂದೆರಡು ಹಿತನುಡಿಗಳನ್ನು ಹೇಳ್ಬೇಕಂತ ಕೇಳ್ಕೊಳ್ತಾರೆ. ಮೊದಲೇದೇನು ಅಂತಂದ್ರೆ ಈಗ ನಾವು ಏನು ಹೇಳ್ತೀವಿ, KPM ರಿಜಿಸ್ಟ್ರೇಷನ್ ಸರಿಯಾದ ರೀತಿಯಲ್ಲಿ ಆಗಬೇಕು. ಆಮೇಲೆ ನಾವು ಹಿಡ್ಕೊಂಡನ ಬರ್ತಾ ಇದ್ದೀವಿ, ಯಾಕಂದ್ರೆ ಯಾವ ಟೈಮ್ನಲ್ಲಿ ಯಾರಿಗೆ ಏನಾಗುತ್ತೆ ಹೇಳಕ್ ಬರೋದಿಲ್ಲ. ನಾವು ಮೊನ್ನೆ ಈಗ ನಮ್ಮ ಸ್ಕಿನ್ ಡಿಪಾರ್ಟ್ಮೆಂಟ್ ಡರ್ಮಾಟೊಲಜಿ ಅವರು ನಮ್ಗೆ ಏನು ಮಾಡಿತ್ತು ಅಂತಂದ್ರೆ ಸ್ಟೇಟ್ ಲೆವೆಲಿಂದ ಒಂದು ಕಂಪ್ಲೇಂಟ್ಸ್ ಬಂತು. ಸೊ ಆ ಕಂಪ್ಲೇಂಟ್ಸ್ ಬಂದಂದ್ರೆ ನಾವು ಏನು ಮಾಡಬೇಕು, 12 ಚಿಕಿತ್ಸೆಗಳ ಮೇಲೆ ನಾವು ಏನು ಮಾಡಬೇಕಾಯ್ತು, ಹೋಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಹೋಗಬೇಕಾದಂಥ ಪರಿಸ್ಥಿತಿ ಬಂತು. ಅದರಲ್ಲಿ ಎಷ್ಟೋ ನ್ಯೂನತೆಗಳಿತ್ತು. ನಾವು ಕೆಲಸ ಒತ್ತಡದಿಂದ ಆಗಿರ್ಬೋದು, ನಮ್ಮ ತಾಲೂಕು ಆರೋಗ್ಯಾಧಿಕಾರಿ ಹೋಗಿ ವಿಸಿಟ್ ಮಾಡ್ತಾ ಇದ್ದಾರೆ, ನೋಟಿಸ್ ಕೊಡ್ತಾ ಇದ್ದಾರೆ. ಒಂದು ನಾನು ಹೇಳ್ತೀನಿ, ನಾವು ಯಾವುದಾದ್ರೂ ಜೀವನದಲ್ಲಿ ಒಳ್ಳೆ ವ್ಯಕ್ತಿ ಆಗಬೇಕಾಗಿತ್ತು ಅಂತಂದ್ರೆ ಸರ್ಕಾರ ಯಾವ ರೀತಿ ನಾವು ಈ ಒಂದು ಕೋರ್ಸ್ ಕಲಿಬೇಕಾಗಿರ್ಬೋದು, ಕಲಿಬೇಕಾದ್ರೆ ಏನು ನಮಗೆ ರಿಸ್ಟ್ರಿಕ್ಷನ್ ಆಗುತ್ತೆ, ಏನೇನು ಶೈಕ್ಷಣಿಕವಾಗಿ ಅರ್ಹತೆಗಳನ್ನು ಕೇಳ್ತಾರೆ, ಅದೇ ರೀತಿಯಾಗಿ ನೀವು ಒಂದು ಕೋರ್ಸನ್ನು ಮುಗಿದ ಮೇಲೆ ನೀವು ಸಹ ಒಂದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅದೇ ರೀತಿಯಾಗಿ ಸರ್ಕಾರದ ಜೊತೆ ಪಾಲ್ಗೊಳ್ಬೇಕಾಗುತ್ತೆ. ಯಾರು ಹೇಳ್ತಾರೆ ಯಾರು ಬಿಡ್ತಾರೆ ಅನ್ನೋ ಪ್ರಶ್ನೆ ಅಲ್ಲ, ನನಗೆ ಕೇಳ್ಕೋಬೇಕು. ನಾನು ಇವತ್ತು ಇಷ್ಟು ಕಲ್ತಿದ್ದೀನಿ, ಒಂದು ಇಷ್ಟು ಕಲಿತ ಮೇಲೆ ನಾನು ಒಬ್ಬ ವೈದ್ಯ ಆಗಿದ್ದೀನಿ, ನಾನು ಜನತೆಗೆ ಸೇವೆಯನ್ನು ಮಾಡ್ತಾ ಇದ್ದೀನಿ. ಆ ಸೇವೆಯನ್ನು ಮಾಡಬೇಕಾದ್ರೆ ನನಗೆ ಸರ್ಕಾರ ಏನು ನಿರ್ದಿಷ್ಟ ಗುರಿಗಳನ್ನು ಹಾಕಿದೆ, ಆ ಗುರಿಗಳ ಪ್ರಕಾರವಾಗಿ ನಾನು ನಡ್ಕೊಂಡಾಗ ಮಾತ್ರ ಏನಾಗುತ್ತೆ ಅಂತಂದ್ರೆ, ನೀವು ಒಂದೇ ಪೇಷಂಟ್ ನೋಡ್ರಿ ಇವತ್ತು ಭಾಳ ಖುಷಿ ಕೊಡ್ತದೆ. ಈಗ ನಾನು ಏನಾದರೂ ಸಡನ್ ಆಗಿ ಒಂದು ಹಾಸ್ಪಿಟಲ್ಗೆ ಎಂಟ್ರಿ ಆದೆ ಅಂತಂದ್ರೆ, ಅಲ್ಲೇನಾದ್ರು ಸಮಸ್ಯೆ ಇತ್ತು ಅಂದ್ರೆ ಏನಾಗುತ್ತೆ ಅಂತಂದ್ರೆ ಭಾಳ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಒಂದು ಏನಾಗ್ತಾ ಇದೆ ಅಂದ್ರೆ, ನಾವು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡ್ಕೊಂಡಂತ ಜನ ವೈದ್ಯಕೀಯ ಫೀಲ್ಡ್ ಏನೈತೆ ಅಂದ್ರೆ ಸರ್ಕಾರ ಆಯ್ತು, ಇವನ್ ಸಮುದಾಯ ಭಾಳ ಎಲ್ಲ ಆಡಳಿತದ ಜೊತೆ
ಅದಕ್ಕಿದ್ದಂಥ ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು, ಮುಖ್ಯ ಕಾರ್ಯಾಧಿಕಾರಿಗಳಿರ್ಬೋದು ಮತ್ತು ಸರ್ಕಾರ ಇಲಾಖೆ ಎಲ್ಲ ಅಧಿಕಾರಿಗಳ ಜೊತೆ ಮತ್ತು ತಾವು ಸಹ ಇವತ್ತು ನಾನು ಆ ವಿಷಯದಲ್ಲಿ ಅಮಿತ್ ಆಗಿರ್ಬೋದು, ಇವತ್ತು ರವೀಂದ್ರ ಸರ್ ಆಗಿರ್ಬೋದು, ನಾನು ಏನು ಕಾಲ್ ಮಾಡಿದೆ, ನಾನು ಏನು ಹೇಳಿದೆ, ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನನ್ನ ಕೈ ಜೋಡಿಸಿ ಅವ್ರು ಏನು ಮಾಡಿದ್ರು ಅಂತಂದ್ರೆ ಇಲಾಖೆ ಸಹಕಾರ ಮಾಡಿದ್ರು. ಸೊ ಅಂತ ಒಂದು ಗಂಡಾಂತರ ಇದ್ದಂಥ ಕಾಯಿಲೆನ ಎಲ್ಲರೂ ಒಳ್ಳೆ ರೀತಿಯಿಂದ ಮುಕ್ತ ಮನಸ್ಸಿನಿಂದ ನಾವು ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ನಾವು ದೂರ ಮಾಡಿದ್ವಿ. ಆದರೂ ನಿರಂತರವಾಗಿ ನಾವು ಟೆಸ್ಟ್ ಮಾಡ್ಕೊಂತ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ಇವತ್ತ ಈ ಒಂದು ಕಾರ್ಯಕ್ರಮ ವೈಶಿಷ್ಟ್ಯಪೂರ್ಣ ಆಗಬೇಕಾಗಿತ್ತು ಅಂತಂದ್ರೆ ನಾವು ಒಳ್ಳೆಯ ಮನಸ್ಸಿನಿಂದ ಸರ್ಕಾರ ನಿಗದಿಪಡಿಸಿದ ಒಂದು ಡೈರೆಕ್ಷನ್ನಲ್ಲಿ ಏನೇ ಇಲ್ಲ, ರಿಜಿಸ್ಟ್ರೇಷನ್ ಆಗಿರ್ಬೋದು, ನಾ ಯಾವ ಪದ್ಧತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಜನತೆಗೆ ನಾವು ಒಳ್ಳೆ ಸೇವೆಯನ್ನು ಕೊಡಬೇಕು, ನನ್ನಿಂದ ಜನತೆಗೆ ಒಳ್ಳೆ ಆಗಬೇಕು ಮತ್ತು ನಾನು ಅದರಿಂದ ನನ್ನ ಮೌಲ್ಯವನ್ನು ಗಳಿಸಬೇಕು ಅನ್ನೋದನ್ನ ಒಂದು ತಿಳ್ಕೊಂಡು ಜನತೆಗೆ ಇಲ್ಲಿವರೆಗೆ ಒಳ್ಳೆಯ ಸೇವೆಯನ್ನು ಕೊಡ್ತಾ ಇದ್ದೀನಿ. ಮತ್ತು ನಾನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯಾಗಿ ನಮ್ಮಿಂದ ಇಲಾಖೆಯಿಂದ ತಮಗೇನಾದರೂ ಬೇಕಾಗಿತ್ತು ನನಗೆ ಹೇಳ್ರಿ, ನಾವು ನೀವು ಕೂತ್ಕೊಂಡು ಒಳ್ಳೆ ಕೆಲಸ ಮಾಡಿ ನಮಗೇನೀಗ ವೈದ್ಯ ವೃತ್ತಿಯನ್ನು ನಾವೇನು ಕಲ್ತಿದ್ದೀವಿ, ಜನ ನಮ್ಮಲ್ಲಿ ಇದ್ದಂಥ ಎಲ್ಲ ಭರವಸೆಗಳನ್ನು ಒಳ್ಳೆ ರೀತಿಯಿಂದ ಪೂರ್ತಿ ಮಾಡಿ ನಾವು ಸಮಾಜಕ್ಕೆ ಒಳ್ಳೆ ಕೊಡುಗೆಯನ್ನು ಕೊಡೋಣ ಅಂತ ಹೇಳ್ತಾ ಇವತ್ತಿನ ದಿವಸ ನಾನು ಜಾಥಾಕ್ಕೆ ಬರಬೇಕಾಗಿತ್ತು, ಬರೋಕ್ಕೆ ಆಗಲಿಲ್ಲ. ಸೊ ನಿಮ್ಮ ಆಯುಷ ವೈದ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾಗಿರ್ಬೋದು, ತಾವೆಲ್ಲರೂ ನನಗೆ ಕರೆದು ಉದ್ಘಾಟಕರಾಗಿ ಮಾಡಿಸಿ ಮತ್ತು ಧನ್ವಂತರಿಗೆ ಪುಷ್ಪಾರ್ಚನೆ ಮಾಡಿದ್ದಕ್ಕೆ ಮತ್ತು ನನಗೆ ಮಾತನಾಡಲು ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಮತ್ತು ವೇದಿಕೆ ಮೇಲೆ ಆಚರಣೆ ಎಲ್ಲರಿಗೂ ವಂದಿಸಿ ಇಲಾಖೆ ಪರವಾಗಿ ಮತ್ತೊಮ್ಮೆ ತಮಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ಒಂದೆರಡು ಮಾತನ್ನು ಮುಂದಿನ ಒಂದೆರಡು ಮಾತುಗಳನ್ನು ನಮ್ಮ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ SF ಸಿದ್ದನಗೌಡರವರು ಹೇಳಬೇಕಾಗಿ. ಆದ್ರಿಂದ ಬಹಳ ಅಂದ್ರೆ ಬಹಳಷ್ಟು ಜನ ಇವತ್ತು ಈ ನೈಸರ್ಗಿಕ ಚಿಕಿತ್ಸೆ ಕಡೆ ಆಯುರ್ವೇದ ಕಡೆ ಹೊಳ್ತಾ ಇದ್ದಾರೆ. ಯಾಕಂತಂದ್ರೆ ಇದರಿಂದ ಅಡ್ಡ ಪರಿಣಾಮ ಯಾವುದೇ ಇಲ್ಲ ಅನ್ನೋದು ಕೂಡ ಗೊತ್ತಿದೆ. ಮತ್ತೆ ದೇಹಕ್ಕೆ ಹಾನಿಕಾರಕ ಯಾವುದು ಕೂಡ ವಸ್ತುಗಳು ಒಳಗಡೆ ಹೋಗುವಂತದನ್ನೇ ಇಲ್ಲ ಅಂತ ಒಂದು ಒಳ್ಳೆಯ ಇದಕ್ಕೆ ಇನ್ನೂ ಕೂಡ ಇಡೀ ರಾಷ್ಟ್ರ ಅಲ್ಲ ಬರೇ ಜಗತ್ತಿನಾದ್ಯಂತ ಇದು ಬೆಳಬೇಕಾದಂತ ಅವಶ್ಯಕತೆ ಇದೆ. ಖಂಡಿತ ಇದರಿಂದ ಸಾರ್ವಜನಿಕರಿಗಾಗಲಿ ರೋಗಿಗಳಾಗಲಿ ಖಂಡಿತ ಎಲ್ಲಕ್ಕೂ ಕೂಡ ಪರಿಹಾರ ಸಾಧ್ಯತೆ. ಆ ನಿಟ್ಟಿನಲ್ಲಿ ಇಲಾಖೆ ಇವತ್ತು ವರ್ಷದಿಂದ ವರ್ಷಕ್ಕೆ ಇದನ್ನ ಅವೇರ್ನೆಸ್ ಮಾಡುವಂತ ಕಾರ್ಯಕ್ರಮಗಳನ್ನ, ಜಾಗೃತಿ ಮಾಡುವಂತ ಕಾರ್ಯಕ್ರಮಗಳನ್ನ ತಾವು ಅತ್ಯಂತ ಪರಿಣಾಮಕಾರಿಯಾಗಿ ಇದು ಇಲಾಖೆ ಮಾಡ್ತಾ ಇದೆ ಅಂತಂದ್ರೆ ಅದು ಖಂಡಿತ ಮುಂದೆ ಒಂದು ದಿನ ಅಲೋಪತಿಯನ್ನು ಕೂಡ ಮೀರಿಸಿ ಮುಂದೆ ಒಂದು ದಿನ ಇದೇ ಆಯುರ್ವೇದನೇ ಒಂದು ಮುಂಚೂಣಿಗೆ ಬರುವಂತ ವ್ಯವಸ್ಥೆ ಖಂಡಿತ ಆಗ್ತದೆ. ಆ ನಿಟ್ಟಿನಲ್ಲಿ ತಮ್ಮೆಲ್ಲರ ಪಾತ್ರ ನಿಜಕ್ಕೂ ಕೂಡ ಬಹಳಷ್ಟಿದೆ. ನಮ್ಮ ನೌಕರ ಸಂಘದ ಪದಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಇದರಲ್ಲಿ ತೊಡಗಿಕೊಂಡು ನಮಗೂ ಕೂಡ ಅತ್ಯಂತ ಮತ್ತೆ ಎಲ್ಲಕ್ಕೂ ಕೂಡ ಕಿಟ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಎಲ್ಲ ನಮ್ಮ ಟೀಚರ್ಸ್ ಅವರು ಇವರೆಲ್ಲ ಕೂಡ ಬಹಳಷ್ಟು ಜನ ಬಂದು ಒಯ್ತಾ ಇದ್ದಾರೆ. ಆ ಕಿಟ್ ಅನ್ನು ಕೂಡ ನಮ್ಮೆಲ್ಲ ಕೂಡ ಸದುಪಯೋಗಪಡಿಸುವಂತ ಕೆಲಸವನ್ನ ನಮ್ಮೆಲ್ಲ ಕೂಡ ಮಾಡ್ತೀವಿ. ತಮಗೆ ಮತ್ತೊಮ್ಮೆ ಈ ಒಂದು ಆಯುಷ್ ಇಲಾಖೆಯ ಆಯುರ್ವೇದ ದಿನಾಚರಣೆ ಶುಭಾಶಯವನ್ನು ಕೋರಿ ನಾನು ಎರಡು ಮಾತನ್ನ ಮುಗಿಸ್ತೇನೆ. ಸಂಘದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರವೀಂದ್ರ ಅವರು ನಡೆಸಿಕೊಡ್ಬೇಕಾಗಿ ಕೇಳ್ಬೋದು. ಆಯುಷ್ ಪ್ರಾಕ್ಟೀಷನರ್ಸ್ ಸಂಘದ ಸದಸ್ಯರೇ, ಇವತ್ತು ನಾವು ಪ್ರಾಸ್ತಾವಿಕ ನುಡಿಯನ್ನ ಕೇಳಿದಾಗ ನಮಗೂ ಒಂಥರ ರೋಮಾಂಚನ ಆಯ್ತು. ಯಾಕಂದ್ರೆ ನಮ್ಮ ದೇಶದಲ್ಲಿ ಪ್ರಥಮ ಬಾರಿಗೆ ಆಯುಷ್ ಇಲಾಖೆಯನ್ನು ಕೊಟ್ಟಿದ್ದು ನಮ್ಮ ಈಗಿನ ಭಾರತ ಸರ್ಕಾರ. ಅದೇ ರೀತಿ ಆಯುಷ್ ಇಲಾಖೆಯನ್ನು ಕೊಟ್ಟ ಬಳಿಕ ಜಗತ್ತಿಗೆ ಯೋಗವನ್ನ ಪರಿಚಯ ಮಾಡಿಸುವಂತ ಒಂದು ದಿನಾಚರಣೆಯನ್ನು, ಯೋಗ ದಿನಾಚರಣೆಯನ್ನು ನಮ್ಮ ಭಾರತ ಸರ್ಕಾರ ನೀಡಿತ್ತು. ಅದೇ ರೀತಿ ಪ್ರತಿಯೊಂದು ವರ್ಷ ನಾವು ದೀಪಾವಳಿಯ ಸಮಯದಲ್ಲಿ ಧನ್ತೆರಸ್ ಇಲ್ಲ ಆ ಒಂದು ಸಂದರ್ಭದಲ್ಲಿ ಧನ ತ್ರಯೋದಶಿ ಎಂದು ಈ ಒಂದು ದಿನಾಚರಣೆ ಆಚರಿಸ್ತಾ ಇದ್ವಿ. ಆ ಕಡೆ ಧಾರ್ಮಿಕವಾಗಿ, ಈ ಕಡೆ ನಮ್ಮ ವೈದ್ಯಕೀಯವಾಗಿ ಅದನ್ನು ಆಚರಿಸಲಿಕ್ಕೆ ಬಹಳಷ್ಟು ತೊಂದರೆಗಳನ್ನು ನಾವೆಲ್ಲ ನೋಡಿದ್ವಿ. ಅಂತಹ ಒಂದು ವಿಷಯವನ್ನ ಗಮನದಲ್ಲಿಟ್ಕೊಂಡು ಇವತ್ತು ಜಗತ್ತಿಗೆ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನು ಈ ಒಂದು 23ನೇ ತಾರೀಕನ್ನ ಗುರುತಿಸಿದ್ದು, ಅದರ ಮಹತ್ವವನ್ನ ಇವತ್ತೇನು ದಿನಗಳು ಸಮಸ್ಥಿತಿಯಲ್ಲಿರುತ್ತೆ, ಅಂದ್ರೆ ಬೆಳಗ್ಗೆ ಎಷ್ಟಿರುತ್ತೆ ರಾತ್ರಿನೂ ಅದೇ ರೀತಿ ಇರುತ್ತೆ. ಅದೇ ರೀತಿ ನಾವು ನಮ್ಮ ಆಯುರ್ವೇದದಲ್ಲಿ ಹೇಳ್ತೀವಿ, ವಾತಪಿತ್ತ ಕಪಸ್ಥೇಜಿ ತ್ರಯಾದೋಷ ಸಮಾಸತಃ ಅಂತ ಹೇಳಿ. ಅಂದ್ರೆ ಯಾವ ರೀತಿ ನಮ್ಮ ದೇಹದಲ್ಲಿ ವಾತಪಿತ್ತ ಕಫಗಳ ಸಮಸ್ಥಿತಿಯನ್ನ ಹೊಂದಿರುತ್ತೆ, ಅದೇ ರೀತಿ ಜಗತ್ತಿನಲ್ಲಿ ನೇಚರ್ ನಿಸರ್ಗವು ಯಾವ ರೀತಿ ಸಮತೋಲನವನ್ನ ಹೊಂದಿರುತ್ತೆ, ಆ ದಿನವನ್ನ ಇವತ್ತು ನಾವು ವೈದ್ಯ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಆಯುರ್ವೇದವನ್ನ ಕಲಿತ ಬಳಿಕ ಇವತ್ತು ಒಂದು ಕ್ಲಾಸ್ನಲ್ಲಿ 100 ಜನರನ್ನ, ಅಂದ್ರೆ ಆಯುರ್ವೇದ ಯಾವ ರೀತಿ ಅಭಿವೃದ್ಧಿ ಹೊಂದುತ್ತಿದೆ ಅನ್ನೋದು ನಮ್ಮ ಈ ಒಂದು ಆಯುಷ್ ಕಾಲೇಜುಗಳು
ಇವತ್ತು ನಮ್ಮ ಆಯುಷ್ ಕಾಲೇಜನ್ನು ಸೇರ್ತಾ ಇದ್ದಾರೆ. ಇದು ಒಂದು ಉತ್ತಮವಾದಂತಹ ನಡೆ. ಅದೇ ರೀತಿ ನಾವು ಡಿಗ್ರಿಯನ್ನು ಮುಗಿಸಿದ ಬಳಿಕ ಯಾವುದೇ ಇವತ್ತು ನಮ್ಮ DH ಅವರು ಬಹಳ ಮಾರ್ಮಿಕವಾಗಿ ನಮ್ಮ ಆಯುಷ್ ವೈದ್ಯರು ಯಾವ ರೀತಿ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ, ಅದರಿಂದ ಯಾವ ರೀತಿ ಸಮಾಜಕ್ಕೆ ಒಳಿತಾಗ್ತಾ ಇದೆ ಅನ್ನೋದನ್ನು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆಸಿದ ಧಾರವಾಡ ಜಿಲ್ಲಾ ಆಯುಷ್ ಇಲಾಖೆಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಇಲಾಖೆಗೆ ಹಾಗೂ ಸಿಬ್ಬಂದಿಗಳಿಗೆ ಹಾಗೂ ಎಲ್ಲ ವಿದ್ಯಾರ್ಥಿ ವೃಂದಗಳಿಗೆ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಆಯುರ್ವೇದ. ಪ್ರಥಮವಾಗಿ ನಮ್ಮ ಇಲಾಖೆಯಿಂದ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಸೊ ನಮ್ಮ ಆಯುಷ್ಮಾನ್ ಆರೋಗ್ಯ ಮಂದಿರ ರಾಯನಾಳ್ ಹುಬ್ಬಳ್ಳಿ ತಾಲೂಕಿನೊಳಗದ ಸೊ ಅಲ್ಲಿ ಇರ್ತಕ್ಕಂತಹ ಯೋಗ ಕೋಆರ್ಡಿನೇಟರ್ ಆಗಿರ್ತಕ್ಕಂತಹ ಚಿತ್ರಗಾರ್ ಅವರು ಈ ಒಂದು ಪ್ರಾತ್ಯಕ್ಷಿಕೆಯನ್ನು ನಡೆಸಿಕೊಟ್ಟಿದ್ದಾರೆ. ಪ್ರಥಮವಾಗಿ ಅವರ ಶಿಷ್ಯಳಾದಂತಹ ಸನಾ ಬಾನು ತಿರ್ಲಾಪುರ್ ಅವರಿಂದ ಯೋಗ ನೃತ್ಯವನ್ನು ನಡೆಸಿಕೊಟ್ಟಾರೆ.